ನಂದ್ಯಾವಧೂತ ಮಹಾಸ್ವಾಮಿಗಳ ಪಾದಕಮಲಗಳಿಗೆ ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸಿ ಈ ಒಂದು ಕಾರ್ಯಕ್ರಮದ ಆಯೋಜಕರು ನನ್ನ ಆತ್ಮೀಯ ಮಿತ್ರರಾದಂಥ ಸನ್ಮಾನ್ಯ ನಾರಾಯಣ ಸ್ವಾಮಿಯವರಿಂದ ಹಿಡಿದು ವೇದಿಕೆಯಲ್ಲಿ ಉಪಸ್ಥಿತಿರುವಂಥ ಎಲ್ಲ ಹಿರಿಯರು ಸೇರಿದಂಥ ಶ್ರದ್ಧೆಯ ತಾಯಂದಿರೆ ಆತ್ಮೀಯ ಮಿತ್ರರಿದ್ದಾರೆ. ಪ್ರಾಯಶಃ ನೂರಾರು ಕಾರ್ಯಕ್ರಮಗಳು ಸಮಾಜದಲ್ಲಿ ನಡೀತವೆ. ದಿನನಿತ್ಯ ಒಂದಲ್ಲ ಒಂದು ಕಾರ್ಯಕ್ರಮದಲ್ಲಿ ನಾವೆಲ್ಲ ಭಾಗವಹಿಸ್ತೀವಿ. ಆದರೆ ಸಮಾಜಕ್ಕೆ ಅವಶ್ಯಕತೆ ಇರುವ ಸಾಮಾಜಿಕ ವ್ಯವಸ್ಥೆಯನ್ನು ಭದ್ರಪಡಿಸುವ ನಮ್ಮ ಮುಂದಿನ ಭವಿಷ್ಯ, ಆ ಭವಿಷ್ಯ ಅತ್ಯಂತ ಯಶಸ್ವಿಯಾಗಿ ದೇಶವನ್ನು, ರಾಜ್ಯವನ್ನು, ಜಗತ್ತಿನ ಯಶಸ್ವಿ ರಾಷ್ಟ್ರವನ್ನಾಗಿ ಪರಿವರ್ತನೆ ಮಾಡುವಂಥ ಕಾರ್ಯಕ್ರಮ ಅಂತ ಹೇಳಿದರೆ ಅದು ಕೆಂಪೇಗೌಡ ಜಯಂತಿ ಅಂತ ನಾನು ಭಾವಿಸ್ತೀನಿ. ನಾನು ಪದೇ ಮಾತಾಡುವಾಗ ಹೇಳ್ತೇನೆ, ನೂರಾರು ವಿಚಾರಗಳನ್ನು ನಾವು ಪ್ರಸ್ತಾಪ ಮಾಡ್ತೀವಿ. ಆ ಪ್ರಸ್ತಾಪ ಮಾಡಿದಂಥ ವಿಚಾರ ಎಷ್ಟು ಸೂಕ್ತ ಮತ್ತು ಹೇಗೆ ಅನುಷ್ಠಾನ ಆಗುತ್ತೆ ಅಂತ ಹೇಳುವಂಥದ್ದು ಭಾರಿ ಪ್ರಾಮುಖ್ಯ. ಒಂದು ದೂರದೃಷ್ಟಿಯ ಯೋಚನೆಯ ಆಧಾರದಲ್ಲಿ ನೂರಾರು ಯೋಜನೆಗಳು ಸಮಾಜದಲ್ಲಿ ನಡೀತವೆ. ಆಡಳಿತದಲ್ಲಿದ್ದಂಥ ವ್ಯಕ್ತಿಗಳು ನೂರಾರು ಯೋಜನೆಗಳನ್ನು ಘೋಷಣೆ ಮಾಡ್ತಾರೆ. ಆ ಯೋಜನೆಗಳ ಪ್ರತಿಫಲವನ್ನು ಮರುದಿವಸದಿಂದಲೇ ಅಪೇಕ್ಷೆ ಪಡ್ತಾರೆ. ನಾನು ಹೇಳಿದಂಥ ಯೋಜನೆಯಿಂದ ನನಗೆ ಒಳ್ಳೆ ಚಪ್ಪಾಳೆ ಸಿಕ್ಕಬೇಕು ಮತ್ತು ನಾಳೆ ಅದರ ಪ್ರತಿಫಲ ನನಗೆ ಸಿಕ್ಕಬೇಕು ಅಂತ ಹೇಳುವಂಥ ತಾತ್ಕಾಲಿಕವಾದಂಥ ಯೋಜನೆಗಳನ್ನಾಗಿ ಪರಿವರ್ತನೆ ಮಾಡುವಂಥ ಒಂದು ರಾಜಕೀಯ ಪ್ರವೃತ್ತಿ ಎಲ್ಲ ಕಡೆಗಳಲ್ಲಿ ನಡೀತಾ ಇರುವಂಥದ್ದು ನಾವು ಕಾಣ್ತಾ ಇದ್ದೇವೆ. ಆದರೆ ಒಬ್ಬ ವ್ಯಕ್ತಿ ತನಗೆ ಸಿಕ್ಕಂಥ ಅವಕಾಶವನ್ನು, ಒಂದು ನಾಡನ್ನು ನೂರಾರು ವರ್ಷ, ಸಾವಿರಾರು ವರ್ಷಗಳ ನಂತರವೂ ಕೂಡ ಅತ್ಯಂತ ಅದ್ಭುತವಾಗಿ ಇಟ್ಟುಕೊಳ್ಳಲಿಕ್ಕೆ ಸಾಧ್ಯ. ಇದರಿಂದ ಜನ ದಿನನಿತ್ಯದ ಜೀವನದಿಂದ ಹಿಡಿದು ಆ ಸಾಮಾಜಿಕ ವ್ಯವಸ್ಥೆಯನ್ನು ಬದಲಾಯಿಸುವಂಥದ್ದಕ್ಕೆ ಸಾಧ್ಯ ಇದೆ ಅಂತ ಹೇಳುವಂಥದ್ದು. ಇದಕ್ಕಾಗಿ ನಾವು ಎಲ್ಲರೂ ಹೇಳುವಂಥದ್ದು, ಆಡಳಿತ ಸೂತ್ರಗಳೇನು, ಆಡಳಿತ ಸೂತ್ರಗಳನ್ನು ಯಾರು ಬೇಕಾದ್ರೂ ಕೊಡಬೇಕು. ಆಡಳಿತ ಸೂತ್ರಗಳನ್ನು ಅನುಷ್ಠಾನ ಮಾಡ್ತಾರಾ ಇಲ್ವಾ ನೋಡಬೇಕು. ನಮ್ಮ ಒಂದು ಆಡಳಿತ ಸೂತ್ರ ಅಡ್ಮಿನಿಸ್ಟ್ರೇಟಿವ್ ಜುರಿಸ್ಪ್ರುಡೆನ್ಸ್ ಅಂತ ಹೇಳ್ತಾರೆ. ಅದಕ್ಕೆ ಆ ಅಡ್ಮಿನಿಸ್ಟ್ರೇಟಿವ್ ಜುರಿಸ್ಪ್ರುಡೆನ್ಸಲ್ಲಿ 3 ವಿಚಾರಗಳನ್ನು ಭಾರಿ ಪ್ರಾಮುಖ್ಯವಾಗಿ ಹೇಳ್ತಾರೆ. ಒಂದು, ದೂರದೃಷ್ಟಿ ಇರುವಂತಹ ಆ ಒಂದು ಯೋಜನೆಗಳ ಬಗ್ಗೆ ಚಿಂತನೆ ಅವನು ಮಾಡಬೇಕು, ಅಲ್ಲಿ ಕೂತಂಥ ಆಡಳಿತ ಮಾಡುವನು. ಎರಡನೇದಾಗಿ ಹೇಳ್ತಾರೆ, ಸಮರ್ಪಕವಾದಂಥ ಯೋಚನೆಗಳಾಗಬೇಕು, ಅದನ್ನು ಸಮರ್ಪಕವಾದಂಥ ಯೋಜನೆಗಳಾಗಿ ಪರಿವರ್ತನೆಗೆ ಬೇಕಾದ ಪ್ಲ್ಯಾನಿಂಗ್ ಮಾಡಬೇಕು. ಮೂರನೇದು ಹೇಳ್ತಾರೆ, ಯಶಸ್ವಿ ಅನುಷ್ಠಾನ. ಇದು ಎರಡಕ್ಕಿಂತಲೂ ಅತ್ಯಂತ ಅದ್ಭುತ. ನೀವು ಯಾವುದು ಹೇಳ್ತೀರಾ ಅದನ್ನು ಇಂಪ್ಲಿಮೆಂಟೇಷನ್ ಮಾಡಬೇಕು. ಆ ಇಂಪ್ಲಿಮೆಂಟೇಷನ್ಗೆ ಸಾಧ್ಯ ಇದೆ ಅದನ್ನು ಮಾತ್ರ ಘೋಷಣೆ ಮಾಡಬೇಕು. ಯಾರು ಮಾಡಿದ್ರು ಇದನ್ನು? ಸುಮಾರು 500 ವರ್ಷಕ್ಕೆ ಹಿಂದೆ ಈ ರಾಜ್ಯವನ್ನು ಅಥವಾ ನಮ್ಮ ಬ್ಯಾಂಗ್ಳೂರನ್ನು ಆಡಳಿತ ಮಾಡಿದಂಥ ಒಬ್ಬ ವ್ಯಕ್ತಿ ಬ್ಯಾಂಗ್ಳೂರಿನಲ್ಲಿ ಭವಿಷ್ಯದಲ್ಲಿ ಹೀಗೆ ಆಗ್ಬೋದು, ಭವಿಷ್ಯದಲ್ಲಿ ಇಲ್ಲಿರುವಂಥ ಜನರಿಗೆ ಕುಡಿಲಿಕ್ಕೆ ನೀರಿಲ್ಲದ ಪರಿಸ್ಥಿತಿ ಆಗ್ಬೋದು, ಇಲ್ಲಿರುವಂಥ ಪರಿಸರ ಅತ್ಯಂತ ಕೆಟ್ಟ ಪರಿಸರ ಆಗ್ಬೋದು, ಇಲ್ಲಿರುವಂಥ ಜನ ನಿರುದ್ಯೋಗಿಗಳಾಗ್ಬೋದು. ಆದ ಕಾರಣ ಇಲ್ಲಿಗೆ ಬರುವಂಥ ಜನಸಂಖ್ಯೆಗೆ ಬೇಕಾದಂಥ ಉದ್ಯೋಗಗಳನ್ನು ಸೃಷ್ಟಿ ಮಾಡಬೇಕಾದ್ರೆ ಕುಲಕಸರಿನ ಬಗ್ಗೆ ಹೆಚ್ಚು ಒತ್ತು ಕೊಡಬೇಕು. ಇಲ್ಲಿ ಬರುವಂಥ ಜನ ನೀರು ಕುಡಿಬೇಕಾದ್ರೆ ಇಲ್ಲಿ ನದಿ ಇಲ್ಲ, ನಾರಾಯಣ ಸ್ವಾಮಿ ಹೇಳಿದಂಗೆ ನದಿ ಇಲ್ಲ, ಸಮುದ್ರ ಇಲ್ಲ. ಇಲ್ಲಿರುವಂಥ ಕೆರೆಕಟ್ಟೆಗಳಿಂದ ಕುಡಿಲಿಕ್ಕಂಥ ನೀರು ಇಡಬೇಕು. ಆ ಕೆರೆಕಟ್ಟೆಗಳಿಂದ ರೈತರಿಗೆ ಬೇಕಾದಂಥ ವ್ಯವಸಾಯಕ್ಕೆ ಬೇಕಾದಂಥ ವ್ಯವಸ್ಥೆಗಳಾಗಬೇಕು. ಯಾವುದೇ ಸಮುದಾಯ ಕೂಡ ವಂಚಿತ ಆಗಬಾರ್ದು. ನಮ್ಮ ಆಡಳಿತದಲ್ಲಿ ಯಾವುದೇ ಆಡಳಿತ ಮಾಡಲಿ, 68 ಪೇಟೆಗಳು, ಅಕ್ಕಿಪೇಟೆ, ಬಳೆಪೇಟೆ, ಮತ್ತೊಂದು ಪೇಟೆ ಎಲ್ಲವೂ ಕೂಡ ಉದ್ಯೋಗಕ್ಕೆ ಸೀಮಿತವಾದಂಥ ಆ ಪೇಟೆಗಳನ್ನು ನಿರ್ಮಾಣ ಮಾಡುವಂಥ ಕೆಲಸ ಕಾರ್ಯಗಳನ್ನು ಮಾಡಿ ಇವತ್ತು ನಾವೆಲ್ಲ ಶಾಬಾಸ್ ಗಿರಿಗಿಟ್ಟಿಸಿಕೊಳ್ಳುವಂಥ ರಾಜಕಾರಣಿಗಳು. ಆ ಸ್ಮಾರ್ಟ್ ಸಿಟಿ ಇದೆಯಾ, ಈ ಸ್ಮಾರ್ಟ್ ಸಿಟಿ ಇವತ್ತಿಂದಲ್ಲ, ಈ ಸ್ಮಾರ್ಟ್ ಸಿಟಿಯ ಜನಕ ಅದು ಯಾರು? ಕೆಂಪೇಗೌಡರ ಸ್ಮಾರ್ಟ್ ಸಿಟಿಯ ಜನಕ. ಕುಡಿಯುವ ನೀರು, ರಸ್ತೆ, ಕೈಗೆ ಉದ್ಯೋಗ, ದುಡಿಯುವ ಉದ್ಯೋಗ, ಪರಿಸರ ಚೆನ್ನಾಗಿದ್ದು ಆರೋಗ್ಯ ಚೆನ್ನಾಗಿರಲಿಕ್ಕೆ ಬೇಕಾದಂಥ ಉದ್ಯಾನವನಗಳು
ಇದನ್ನೆಲ್ಲವತ್ತು ಕೊಟ್ಟಂಥ ಮಹಾನ್ ಪುರುಷ ಇವತ್ತು ಕೂಡ ಪ್ರತಿಯೊಂದು ದಿನದಿಂದ ದಿನಕ್ಕೆ ಜಗತ್ತಿನಲ್ಲಿರುವಂಥ ಸವಾಲುಗಳಿಗೆ ಆಡಳಿತದ ಸೂತ್ರದ ಮುಖಾಂತರ ಅದಕ್ಕೆ ಉತ್ತರ ಬರೆದಿಟ್ಟಂಥ ಮಹಾಮೇಧಾವಿ ಯಾರಾದರೂ ಇದ್ದರೆ ಅದು ನಮ್ಮ ಕೆಂಪೇಗೌಡ ಅಂತ ಹೇಳಿ ನಾನು ಅದಕ್ಕಾಗಿ ಆಚರಣೆ ಮಾಡಬೇಕು, ಇದನ್ನು ಜ್ಞಾಪಿಸಬೇಕು. ನಮ್ಮ ಕಾರ್ಪೊರೇಟರ್ ಚುನಾವಣೆ ನಿಲ್ಲಕ್ಕೆ ಸಾಕಷ್ಟು ಜನ ಇಲ್ಲಿ ಆಕಾಂಕ್ಷಿಗಳು ಇಲ್ಲಿ ಇವತ್ತು ಬಂದಿದ್ದಾರೆ. ದಯವಿಟ್ಟು ನೀವು ಕಾರ್ಪೊರೇಟರ್ ಆದಮೇಲೆ ಆ ಕೆಂಪೇಗೌಡನ ಪುಸ್ತಕವನ್ನು ತೆಗೆದು ಓದಿ, ಕೆಂಪೇಗೌಡನ ಕಾಲಘಟ್ಟದಲ್ಲಿ ಏನು ನಡೀತು ಅಂತ ಹೇಳುವಂಥದ್ದು ಓದಿ. ನಾನು ಭಾರಿ ಅಹಂಕಾರದಿಂದ ಹೇಳ್ತಾ ಇಲ್ಲ. ಭ್ರಷ್ಟಾಚಾರ ಅಂತ ಹೇಳಿದರೆ ಇವತ್ತು ಮೂಲೆಯಲ್ಲಿರುವಂಥದ್ದು. ಸಣ್ಣ ನಿಮ್ಮ ಕಾರ್ಪೊರೇಷನ್ ಒಂದು ಇಂಜಿನಿಯರಿಂದ ಹಿಡಿದು ಯಾವ ಕ್ಲರಿಕ್ ನಿಮ್ಮ ಒಂದು ಇನ್ಕಮ್ ಸರ್ಟಿಫಿಕೇಟ್ ಇರ್ಬೋದು, ನಿಮ್ಮ ಬರ್ತ್ ಸರ್ಟಿಫಿಕೇಟ್ ಇರ್ಬೋದು, ಎಲ್ಲದಕ್ಕೂ ಕೂಡ ಇವತ್ತು ಕೈ ಚಾಚುವಂಥ ಈ ಕಾಲಘಟ್ಟದಲ್ಲಿ ಭ್ರಷ್ಟಾಚಾರ ನಿರ್ಮೂಲನ ನಮಗೊಂದು ಸವಾಲು. ಕೆಂಪೇಗೌಡರು ರಾತ್ರಿ ಅವರ ಆ ಸೀಮಿತ ಪ್ರದೇಶದಲ್ಲಿ ಅವರೇ ಹೋಗ್ತಾ ಇದ್ದರಂತೆ, ಎಲ್ಲೆಲ್ಲಿ ಏನೇನು ಆಗ್ತಾ ಇದೆ, ಯಾರ್ಯಾರು ನನ್ನ ಅಧಿಕಾರಿಗಳು ಏನು ತಪ್ಪು ಮಾಡ್ತಾರೆ ಅವರನ್ನು ಹೇಗೆ ಒಂದು ಸಿಸ್ಟಮ್ಯಾಟಿಕ್ ಆದಂಥ ವ್ಯವಸ್ಥೆಗೆ ತರಬೇಕು ಅಂತ ಹೇಳುವಂಥದ್ದು ಕೆಂಪೇಗೌಡ. ನಾನೇ ಇದನ್ನು ಆಲೋಚನೆ ಮಾಡಿದೆ. ಮುಖ್ಯಮಂತ್ರಿ ಆಗಿದ್ದಾಗ ದಿನನಿತ್ಯ ಮುಖ್ಯಮಂತ್ರಿಯ ಆ ಕಚೇರಿಗೆ ಬರುವವರು, ಇವತ್ತು ಬಂದವರು ಬರುವವರು ಬರೋದು, ಗುರುಗಳೇ ಬರುವವರು ಬಂದವನೇ ಮುಂದಿನವರು ಬರೋದು. ಒಬ್ಬ ಮುಖ್ಯಮಂತ್ರಿ ಆದೇಶ ಮಾಡಿದರೂ ಕೂಡ ಅವರ ಕೈ ಬಿಸಿ ಮಾಡದಿದ್ದರೆ ಕೆಲಸ ಆಗದಂಥ ಕಾಲಘಟ್ಟದಲ್ಲಿ ಸಕಾಲ ಅಂತ ಹೇಳುವಂಥ ಕಾರ್ಯಕ್ರಮವನ್ನು ತರುವುದರ ಮುಖಾಂತರ ಆ ಸಕಾಲ ನಿಮ್ಮ ಸಮಯಕ್ಕೆ ಸರಿಯಾಗಿ ಸರ್ಕಾರಿ ಸೇವೆಗಳು ಅವನಿಗೆ ತಲುಪದಿದ್ದರೆ ಅಧಿಕಾರಿಯ ಮೇಲೆ ಪೆನಾಲ್ಟಿ ಹಾಕೋದು, 3 ಸರಿ ಪೆನಾಲ್ಟಿ ಹಾಕಿದ ಮೇಲೆ ಅವನನ್ನು ಮನೆಗೆ ಕಳಿಸುವಂಥ ಒಂದು ಅದ್ಭುತ ಇವತ್ತದು ಇಂಪ್ಲಿಮೆಂಟ್ ಆಗ್ತಾ ಇಲ್ಲ. ನನ್ನದೇ ಸರ್ಕಾರ ಇತ್ತು, ನನ್ನದೇ ಸರ್ಕಾರವು ಇಂಪ್ಲಿಮೆಂಟ್ ಮಾಡಿಲ್ಲ. ನಾನು ಮುಖ್ಯಮಂತ್ರಿ ಇದ್ದಾಗ ಅದರ ಸ್ಟ್ರೈಕ್ ರೇಟ್ ಗುರುಗಳೇ 98.4% ಸ್ಟ್ರೈಕ್ ರೇಟ್. 100 ಅರ್ಜಿಗಳು ಬಂದರೆ 98.4% ಅರ್ಜಿಗಳು ಸಮಯಕ್ಕೆ ಸರಿಯಾಗಿ ಡಿಸ್ಪೋಸ್ ಆಗುವಂಥ ಕೆಲಸ ಕಾರ್ಯಗಳನ್ನು ಮಾಡಿದರು. ನನ್ನ ಹಿಂದಿನ ಮುಖ್ಯಮಂತ್ರಿಗಳು, ನಮ್ಮ ಸರ್ಕಾರ ಇರುವಾಗ ಮುಖ್ಯಮಂತ್ರಿಗಳಿಗೆ ಅವರು ನಮ್ಮ ಇದರಲ್ಲಿ ಸ್ವಾತಂತ್ರ್ಯ ಪಿರಿಯಡಲ್ಲಿ ಹೇಳಿದರು, ನಮ್ಮ ಪ್ರಮುಖ ಉದ್ದೇಶ ನನ್ನ ಆಡಳಿತದ ಸಂದರ್ಭದಲ್ಲಿ ಎಲ್ಲ ವ್ಯಕ್ತಿಗಳಿಗೆ ಸಕಾಲಕ್ಕೆ ಸರ್ಕಾರಿ ಸೇವೆಗಳು ಕೊಡ್ತೇವೆ ಅಂತ ಹೇಳಿ ಮಾಡಲಿಲ್ಲ. 15 ದಿವಸ ಕಳೆದ ಮೇಲೆ ಒಬ್ಬ ಮಾಜಿ ಮುಖ್ಯಮಂತ್ರಿಯಾಗಿ ನನ್ನ ಜವಾಬ್ದಾರಿ ಪತ್ರ ಬರೆದ ನನ್ನ ಮುಖ್ಯಮಂತ್ರಿಗೆ, ಸರ್ ಇದಕ್ಕಾಗಿ ಸಕಾಲದ ಇಂಪ್ಲಿಮೆಂಟೇಷನ್ಗೆ ಬೇಕಾದಂಥ ಒಬ್ಬ ಮಂತ್ರಿಯನ್ನು ನಿಯುಕ್ತಿ ಮಾಡಿ ಅಂತ. ಮೊನ್ನೆ ಡಿ ಕೆ ಶಿವಕುಮಾರ್ ನನ್ನ ಮನೆಗೆ ಬಂದಿದ್ದರು. ಅವರ ಫಸ್ಟ್ ನನ್ನ ಬೇಡಿಕೆ ಬೇರೆ ಏನು ಮಾಡಬೇಡಿ ಡಿ ಕೆ ಶಿವಕುಮಾರ್ರೆ, ಸಕಾಲಕ್ಕೆ ಪ್ರತ್ಯೇಕ ಮಿನಿಸ್ಟ್ರಿಯನ್ನು ಕೊಡಿ. ಈ ರಾಜ್ಯದ ಸಾಮಾನ್ಯ ಬಡವ ಆ ದುಡ್ಡಿಲ್ಲದೆ ಆ ಭ್ರಷ್ಟಾಚಾರ ರಹಿತವಾದಂಥ ಸರ್ಕಾರ ಕೊಡಿ. ಈಗಾಗಲೇ ಸುತ್ತಲೂ ಕಳಿಸಿದ್ದಾರೆ. ನಾನು ಅಭಿನಂದನೆ ಸಲ್ಲಿಸ್ತೀನಿ. ಡಿ ಕೆ ಶಿವಕುಮಾರ್ ಎಲ್ಲ ಜಿಲ್ಲಾಧಿಕಾರಿಗಳಿಗೆ ಸುತ್ತಲೂ ಕಳಿಸಿದ್ದಾರೆ. ಈಗಾಗಲೇ ಆ ಸರ್ಕಾರಿ ಸೇವೆಗಳನ್ನು ಸಕಾಲಕ್ಕೆ ತಗೊಳ್ಳಿಕ್ಕೆ ಬೇಕಾಗಿ ಪ್ರತಿ ಅರ್ಜಿಯನ್ನು ಕೂಡ ನೀವು ಸಕಾಲದ ಆಧಾರದಲ್ಲೇ ತಗೊಳ್ಬೇಕು, ಆ ಮೂಲಕ ಕೊಡಬೇಕು ಅಂತ. ಇದನ್ನು ನನಗೆ ಹೇಳಿಕೊಟ್ಟವ ನಿನ್ನೆ ಇವತ್ತಿನ ಮೊನ್ನೆಯ ರಾಜಕಾರಣಿಯಲ್ಲ, ಆ ನಾಡಪ್ರಭು ಕೆಂಪೇಗೌಡರು 500 ವರ್ಷದ ಹಿಂದೆ ಹಾಕಿದ್ದು ನನಗೆ ಕಲಿಸಿಕೊಟ್ಟಿದ್ದಾರೆ. ಅದಕ್ಕಾಗಿ ನಾವು ಎಲ್ಲರೂ ಕೂಡ ಇದನ್ನು ಆಚರಣೆ ಮಾಡೋದರ ಮುಖಾಂತರ ನಮ್ಮ ಜವಾಬ್ದಾರಿಯನ್ನು ನಿರ್ವಹಣೆ ಮಾಡಬೇಕು. ಕೆಂಪೇಗೌಡರು ಕೇವಲ ಅಧಿಕಾರಿಗಳಿಗೆ, ಆಡಳಿತದವರಿಗೆ ಮಾತ್ರ ಹೇಳಿದ್ದಲ್ಲ, ಅವರ ಎಲ್ಲ ಪ್ರಜೆಗಳಿಗೆ ಹೇಳಿದರು. ಪ್ರತಿ ಗ್ರಾಮ ಪಂಚಾಯತ್ನಂಥ ಗ್ರಾಮ ಸಭೆಗಳಲ್ಲಿ ಅವರು ಮೀಟಿಂಗ್ ಮಾಡ್ತಾಯಿದ್ರು. ಆ ಗ್ರಾಮಸ್ಥರನ್ನು ಕರೆದು ಈ ಗ್ರಾಮದ ಜವಾಬ್ದಾರಿ ನಿಂದು, ನೀನು ಸಸಿ ನೆಡಬೇಕು, ನಿನ್ನ ಕೆರೆಯನ್ನು ಚೆನ್ನಾಗಿ ಇಟ್ಕೋಬೇಕು ಅಂತ ಹೇಳಿ ಸಾರ್ವಜನಿಕರನ್ನು ಪ್ರಥಮತವಾಗಿ ಆಡಳಿತದ ವ್ಯಾಪ್ತಿಯೊಳಗೆ ತಂದದ್ದು ನಾಡಪ್ರಭು ಕೆಂಪೇಗೌಡ. ಇದನ್ನೆಲ್ಲ ನಾವೆಲ್ಲ ತಿಳ್ಕೊಳ್ಬೇಕು. ನಾನು ನಿನ್ನೆ ಕೂಡ ಗುರುಗಳಿದ್ರು, ನಿನ್ನೆ ಕೂಡ ನಾನು ಯಲಹಂಕದಲ್ಲಿ ಮಾತಾಡಿದಾಗ ಹೇಳಿದೆ, ಈ ಒಕ್ಕಲಿಗರಲ್ಲಿ ಒಂದು ಕೀಳು ಎಲಿಮೆಂಟು. ನಾನು ಜಾತಿವಾದದ ಬಗ್ಗೆ ಮಾತಾಡಲ್ಲ. ಈಗಾಗಲೇ ಸಾಮಾಜಿಕ ವ್ಯವಸ್ಥೆ ಅದನ್ನು ಕೊಟ್ಟವರೇ ಒಕ್ಕಲಿಗರು ಅಂತ ಹೇಳೋದಕ್ಕೆ ನಮ್ಮ ನಾಡಪ್ರಭು ಕೆಂಪೇಗೌಡರ ಸಾಕ್ಷಿ ಅದನ್ನು ಮಾಡ್ತಾಯಿದ್ರು. ಇವತ್ತು ನಮ್ಮ ಸಮಾಜದಲ್ಲಿ ಯಾವುದಕ್ಕೆ ಕಡಿಮೆ ಇದೆ? ಕರ್ನಾಟಕದ ವಕೀಲರು ಈ ದೇಶದ ಪ್ರಧಾನ ಪಟ್ಟವನ್ನು ಅಲಂಕರಿಸಿದವರು ಕರ್ನಾಟಕದಿಂದ ಒಕ್ಕಲಿಗ ಅಂತ ನಾವು ಹೇಳಬೇಕು. ಇವತ್ತು ಕರ್ನಾಟಕದಲ್ಲಿ ಮಠಗಳಿದ್ದಾವೆ. ನಂದ್ಯಾವಧೂತ ಸ್ವಾಮೀಜಿಯವರಿದ್ದಾರೆ, ಆದಿಚುಂಚನರಿಗೆ ಮಠ ಇದ್ದಾವೆ. ಸುಮಾರು 400-500 ಶಾಲೆ. ಕಣ್ಣಿಲ್ಲದವನಿಗೆ ಕಣ್ಣು, ಬಾಯಿ ಬರದವನಿಗೆ ಬಾಯಿ, ಎಲ್ಲವನ್ನು ಕೊಟ್ಟು ವಿದ್ಯಾಭ್ಯಾಸ ಉಚಿತವಾಗಿ ಎಲ್ಲ ಸಮಾಜದವರಿಗೆ ಉಚಿತವಾಗಿ ವಿದ್ಯಾಭ್ಯಾಸವನ್ನು ಕೊಟ್ಟಂಥ
ಆ ಕೀರ್ತಿ ಒಕ್ಕಲಿಗ ನಮ್ಮ ಮಠಗಳಿಗಿದ್ದಾವೆ ಅಂತ ಹೇಳುವಂಥ ನಾವು ಗೌರವದಿಂದ ಹೇಳಬೇಕು. ನಾವು ಯಾಕೆ ಎದುರುಗೊಳ್ಬೇಕು? ಇವತ್ತು ಏನೋ ಒಕ್ಕಲಿಗರು ಬೇರೆಯವರೆಲ್ಲ ಎಲ್ಲ ಜಾತಿ ಮಾತಾಡ್ಬೋದು, ಸದಾನಂದಗೌಡ ಜಾತಿ ಮಾತಾಡಬಾರ್ದು. ಅವ್ರು ಮಾತಾಡಿದರೆ ಅದು ಜಾತಿವಾದ. ಈ ಗುರುಗಳು ನನ್ನನ್ನು ಮುಖ್ಯಮಂತ್ರಿಯಿಂದ ಕೆಳಗಿಳಿಸುವಂಥ ಸಂದರ್ಭದಲ್ಲಿ ಕರೆ ಕೊಟ್ಟರು. ಸಾವಿರಾರು ಜನ ಬಂದರು ಬೀದಿಗೆ. ಆದಿಚುಂಚನಗಿರಿ ಮಹಾಸ್ವಾಮಿಯವರಿಗೆ ಒಂದು ಸನ್ಮಾನ ಕಾರ್ಯಕ್ರಮ ಮಾಡಿದೆವು ನಾನು ಮುಖ್ಯಮಂತ್ರಿ ಆಗಿದ್ದಾಗ. 5 ಲಕ್ಷ ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಇಲ್ಲಿದ್ರಲ್ಲ, ಇವರು ಇದ್ರಲ್ಲ. ನಾವು ಯಾಕೆ ಕೀಳರಿಮೆ? ನಮಗೆ ವಿಶ್ವಮಾನವ ಅಂತ ಹೇಳುವಂಥ ಶಬ್ದಕ್ಕೆ ಅರ್ಥ ಕೊಡಿ. ಇವತ್ತು ನಾವು ಜಾತಿವಾದದ ಬಗ್ಗೆ, ಸಮಾಜವಾದದ ಬಗ್ಗೆ, ರಿಸರ್ವೇಷನ್ಸ್ ಬಗ್ಗೆ ಮಾತಾಡ್ತೀವಿ. ಇಡೀ ಜಗತ್ತಿಗೆ ವಿಶ್ವಮಾನವನ ಸಂದೇಶವನ್ನು ಕೊಟ್ಟದ್ದು ರಾಷ್ಟ್ರಕವಿ ಕುವೆಂಪು, ಒಬ್ಬ ಒಕ್ಕಲಿಗ ಅಂತ ಹೇಳುವಂಥ ನಾವು ಗೌರವದಿಂದ ಹೇಳುತ್ತಾರೆ. ಈ ರೀತಿ ಪ್ರತಿಯೊಂದು ಹಂತದಲ್ಲಿ ಕೂಡ ನಾವು ಸಮಾಜದ ನಮ್ಮ ಹಿರಿಯರು ಸಮಾಜಕ್ಕೆ ಒಳ್ಳೆಯದಾಗುವಂಥ ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ. ಆದರೆ ಇವತ್ತಿನ ಒಕ್ಕಲಿಗರು ಸ್ವಲ್ಪ ಮಟ್ಟಿಗೆ ಯಾಕೋ ಗೊತ್ತಿಲ್ಲ ಗುರುಗಳೇ, ನೀವು ಒಮ್ಮೊಮ್ಮೆ ನಮಗೆ ಒಳ್ಳೆ ಬತ್ತಿ ಇಡ್ತೀರಿ, ಬಿಸಿ ಸ್ವಲ್ಪ ಹೇಳಿಯಪ್ಪ ನಿಮಗೇನೊಂದು ಏನಾಗಿದೆ ನಿಮಗೆ ಅಂತ ಜಾಡಿಸ್ತೀರಿ ನೀವು ಅದನ್ನು. ಆದರೆ ಅದನ್ನು ನಾವು ಮಾತ್ರ ಅನುಷ್ಠಾನ ಮಾಡುವಂಥ ಪ್ರಯತ್ನ ಪಡ್ತಾ ಇಲ್ಲ. ನಾವು ನೇತಾಡೋದು ಬೇರೆಯವರ ಹಿಂದೆ ಒಳ್ಳೆ ಕೆಲಸಕ್ಕೆ ನೇತಾಡೋಣ. ಬೇರೆಯವರ ಹಿಂದೆ ಅವರನ್ನು ಸಮಾನತೆ ತಗೊಳ್ಳೋದಕ್ಕೆ ನಾವು ಸೇರೋಣ. ಬೇರೆಯವರನ್ನು ವಿಶ್ವಾಸದಿಂದ ಪ್ರೀತಿಯಿಂದ ನೋಡುವಂಥ ಸಮಾಜ ನಿರ್ಮಾಣ ಮಾಡೋಣ. ಆದರೆ ಕೀಳರಿಮೆ ಉಂಟಲ್ಲ, ನಮ್ಮವ್ರಿಗೆ ಇರಬಾರ್ದು. ಸದಾನಂದಗೌಡ ನಾನು ಹೇಳಿದೆ ಗುರುಗಳ ಸನ್ಮಾನ ಕಾರ್ಯಕ್ರಮದಲ್ಲಿ 5 ಲಕ್ಷ ಜನರು ಹೇಳಿದೆ, ಈ ಸಮಾಜದಲ್ಲಿ ಹುಟ್ಟಿ ಬಂದ ಕಾರಣ ನಿಮ್ಮೆಲ್ಲರ ಆಶೀರ್ವಾದದಿಂದ ನಾನು ಮುಖ್ಯಮಂತ್ರಿ ಆದೆ ಅಂತ ಹೇಳಿದೆ. ಅದೇ ನನಗೆ ಮುಳುವಾಯಿತು. ಅದನ್ನು ಬೇರೆಯವರು ಎತ್ತಿಕೊಂಡು ನೇತಾಡಿದರು. ಸದಾನಂದಗೌಡರಿಗೆ ಒಕ್ಕಲಿಗರು ಮಾತ್ರ ಕೊಟ್ಟ ಆಶೀರ್ವಾದ ಮಾಡಿದ್ದ. ಸದಾನಂದಗೌಡರಿಗೆ ಒಕ್ಕಲಿಗ ಸಮಾಜದಿಂದ ಬಂದಂಥ ಒಕ್ಕಲಿಗರ ಹಿನ್ನೆಲೆ ಇರುವಂಥ ಶಕ್ತಿ ನನಗೆ ಪ್ರೇರಣೆ ಆಯಿತು ಅಂತ ಹೇಳಿದ್ದೇನೆ ಹೊರತು ಬರೀ ಒಕ್ಕಲಿಗರೇ ಓಟು ಕೊಟ್ಟು ನಾನು ಗೆದ್ದದ್ದಂತ ಯಾವತ್ತೂ ಹೇಳಿಲ್ಲ. ಅಂತ ರಾಜಕಾರಣ ಜೀವನದಲ್ಲಿ ಕೂಡ ಮಾಡುವಂಥದ್ದು ಮಾಡಿಲ್ಲ. ನೀವೆಲ್ಲ ಹೇಳಬೇಕು. ಕೆಂಪೇಗೌಡರ ಕಾರ್ಯಕ್ರಮಕ್ಕೆ ಹೋಗಬಾರ್ದು. ಕೆಂಪೇಗೌಡರ ಕಾರ್ಯಕ್ರಮ ಅದು BJPಯವರು ಮಾಡ್ತಾರೆ, ನೀವು ಕಾಂಗ್ರೆಸ್ನವರ ಕಾರ್ಯಕ್ರಮಕ್ಕೆ ಹೋಗ್ತೀರಿ. ಏನು DK ಶಿವಕುಮಾರ್ ಪಾಕಿಸ್ತಾನದ ಮುಖ್ಯಮಂತ್ರಿಯಾ? ನಮ್ಮ ರಾಜ್ಯದ ಮುಖ್ಯಮಂತ್ರಿ ತಾನೆ. ನಮ್ಮ ರಾಜ್ಯದ ಮುಖ್ಯಮಂತ್ರಿ, ನಮ್ಮ ರಾಜ್ಯದ ಒಬ್ಬ ಪ್ರಜೆ, ಜಗತ್ತಿಗೆ ಆದರ್ಶ ಸೂತ್ರವನ್ನು ರಾಜಕಾರಣದಲ್ಲಿ ಕೊಟ್ಟಂಥ ಪ್ರಜೆ. ಅವನ ಆಚರಣೆಯ ಸಂದರ್ಭದಲ್ಲಿ ಜಾತಿ ಮತದಿಂದ ಮೇಲೆ ನಿಂತು, ಜಾತಿ ಮತದಿಂದ ಮೇಲೆ ನಿಂತು 68 ಬೇರೆ ಬೇರೆ ಪೇಟೆಗಳನ್ನು ಆಯಾಯ ಸಮುದಾಯದ ವೃತ್ತಿ ಆಧಾರಿತವಾದಂಥಕ್ಕೆ ಕೊಟ್ಟಂಥ ಆ ಮನುಷ್ಯನನ್ನು ನಾವೆಲ್ಲ ಒಂದು ಅಂತ ಹೇಳುವಂಥದ್ದು ಬಿಟ್ಟು ಬೇರೆಲ್ಲ ಘೋಷಣೆ ಮಾಡ್ತೇವೆ. ಹೌದು ನಾವೆಲ್ಲ ಒಂದು, ಚಪ್ಪಾಳೆ ತಟ್ಟಿ ಕೈ ಎತ್ತಿಸಿ ಜೈ ಅಂತ ಹೇಳಿ. ಆದ ಕಾರಣ ಇದರ ಹಿನ್ನೆಲೆಯಲ್ಲಿರುವಂಥ ಈ ವಿಚಾರಗಳ ಬಗ್ಗೆ ಗಮನ ಹರಿಸಲಿಕ್ಕೆ ಕೆಂಪೇಗೌಡರ ಜಯಂತಿಯನ್ನು ನಾವು ಆಚರಣೆ ಮಾಡಬೇಕು. ಎಲ್ಲರಿಗೂ ನೇತೃತ್ವ ಕೊಡ್ತೀವಿ, ಎಲ್ಲರಿಗೂ ಸಮಾನತೆ ಕೊಡ್ತೀವಿ, ಎಲ್ಲರಿಗೂ ನೇತೃತ್ವ ಕೊಡ್ತೀವಿ, ಎಲ್ಲ ಪ್ರೀತಿಯಿಂದ ನಾವು ನಮ್ಮ ಕೆಲಸ ಕಾರ್ಯಗಳನ್ನು ಮಾಡ್ತೀವಿ. ಊರಿನಲ್ಲಿ ಒಂದು ಕೆರೆ ತೆಗೆದರೆ ಯಾವುದೋ ಒಂದು ಜಾತಿಯವರಿಗೆ ಕುಡಿಲಿಕ್ಕೆ ನೀರಲ್ಲ, ಎಲ್ರಿಗಲ್ವಾ? ನಿಮ್ಮ ಊರಿನಲ್ಲಿ ಒಂದು ಉದ್ಯಾನ ಇದ್ದರೆ ಆ ಉದ್ಯಾನ ಪ್ರತಿಯೊಬ್ಬನಿಗೂ ವಾಕಿಂಗ್ಗೆ, ಅದೇನು ಒಬ್ಬನಿಗ? ಅಂದರೆ ಈ ರೀತಿಯ ಚಿಂತನೆಗಳನ್ನು ಮಾಡುವಂಥ ಪ್ರಯತ್ನಗಳನ್ನು ನಮ್ಮ ಸಮಾಜದವರು ಮಾಡಬೇಕು. ಎಲ್ಲರನ್ನ ಪ್ರೀತಿಯಿಂದ ಸ್ವೀಕಾರ ಮಾಡಿ. ಒಮ್ಮೆ ಒಂದು ಕತೆ ಹೇಳಿ ನನ್ನ ಕತೆ ಮುಗಿಸ್ತೀನಿ. ನನ್ನ ಕತೆ ಅಂದರೆ ಭಾಷಣ ಮುಗಿಸ್ತೀನಿ. ಒಮ್ಮೆ ಗುರುಗಳೇ ಮನೆಯಲ್ಲಿ ಯಾವತ್ತೂ ಜಗಳಂತೆ, ಅಪ್ಪನಿಗೆ, ಮಗನಿಗೆ, ಸೊಸೆಗೆ, ಅತ್ತೆಗೆ ಯಾವಾಗಲೂ ಜಗಳ. ಯಾರೆಲ್ಲ ಕೇಳಿದ್ರಂತೆ ಇದಕ್ಕೆ ಏನು ಮಾಡ್ಬೋದು ಅಂತ. ಅದು ಕೇಳಿದ್ರು, ನಿಮ್ಮ ಸ್ವಲ್ಪ ಮೈಂಡ್ ಸೆಟ್ಗಳಿಂದ ಸರಿ ಮಾಡಲಿಕ್ಕೆ ಡಾಕ್ಟ್ರು ಮೆಡಿಸಿನ್ ಕೊಡ್ಬೋದು ಅಂತ ಹೇಳಿದ್ರಂತೆ, ನೀವು ಡಾಕ್ಟ್ರಲ್ಲಿ ಹೋಗಿ ಅಂತ ಹೇಳಿದ್ರಂತೆ. ಮನೆಯವರೆಲ್ಲ ಡಾಕ್ಟ್ರಲ್ಲಿ ಹೋದರು. ಡಾಕ್ಟ್ರು ಹೇಳಿದ್ರಂತೆ, ಏನು ನೀವು ಮಾಡೋದು ಬೇಡ, ಸ್ವಲ್ಪ ಪ್ರೀತಿಯನ್ನು ಜಾಸ್ತಿ ಕೊಟ್ಕೊಳ್ಳಿ. ಆಚೆ ಪ್ರೀತಿಯನ್ನು ಜಾಸ್ತಿ ಆಯಿಸಿ, ಅಪ್ಪ ಮಗನಿಗೆ, ಸೊಸೆಗೆ ಎಲ್ಲರಿಗೂ ಕೊಟ್ಬಿಡಿ ಅಂತೇಳಿ. ಬೇಡ, ನೀರು ಬೇಡ. ಕೆಂಪೇಗೌಡರು ಕೊಟ್ಟ ನೀರು ನಮ್ಮ ಇಡೀ ರಾಜ್ಯ ಕುಡಿತಾ ಉಂಟು. ನಾವು
ಕೊನೆಗೆ ಡಾಕ್ಟ್ರಲ್ಲಿ ಮತ್ತೆ ಹೋಗಿ ಕೇಳಿದ್ರಂತೆ, ಏನು ಮಾಡಬೇಕು ಡಾಕ್ಟ್ರೆ, ಏನು ಸಮಾಧಾನ ಆಗಲಿಲ್ಲ, ಅದೇ ರೀತಿ ಇದೆ ಹಿಂದಿನ ರೀತಿಯಲ್ಲಿ. ಡಾಕ್ಟ್ರ ಶೈಲಿಯಲ್ಲೇ ಹೇಳಿದ್ರಂತೆ ಗುರುಗಳೇ, ಪ್ಲೀಸ್ ಇನ್ಕ್ರೀಸ್ ದಿ ಡೋಸ್. ಈಗ ಸ್ವಲ್ಪ ಪ್ರೀತಿ ಕೊಡ್ತೀರಿ, ಸ್ವಲ್ಪ ಪ್ರೀತಿ ಡಬಲ್ ಮಾಡಿಬಿಡಿ, ನಿಮ್ಮ ಮನೆಯಲ್ಲಿ ಎಲ್ಲವೂ ಶಾಂತಿ ಆಗ್ತಂತೆ. ಮತ್ತೆ 15 ದಿನ ಹೋಗಿ ಎಲ್ಲರೂ ಹೋಗಿ ಹೇಳಿದ್ರಂತೆ, ಈಗ ಎಲ್ಲವೂ ಶಾಂತಿಯಾಗಿದೆ. ಆ ಲವ್ ಇನ್ಕ್ರೀಸ್ ಮಾಡಿದ ಡೋಸನ್ನು ಇನ್ಕ್ರೀಸ್ ಮಾಡಿದ ಕಾರಣ ಸಮಾಜವೇ ಒಳ್ಳೆ ರೀತಿಯಲ್ಲಿ, ನಮ್ಮ ಮನೆಯೇ ಒಳ್ಳೆ ರೀತಿಯಲ್ಲಿ ನಡೀತದೆ ಅಂತ ಮಾತನ್ನು ಮಾಡಿದ್ರಂತೆ. ನಾವೆಲ್ಲ ಒಕ್ಕಲಿಗರು ನಮ್ಮಲ್ಲಿರುವಂಥ ಪ್ರೀತಿಯನ್ನು ಎಲ್ರಿಗೂ ಹಂಚೋಣ, ನಮ್ಮಲ್ಲಿರುವ ವಿಶ್ವಾಸವನ್ನು ಎಲ್ರಿಗೂ ಹಂಚೋಣ, ನಮ್ಮಲ್ಲಿರುವಂಥ ಆ ಶಕ್ತಿಯನ್ನು ಎಲ್ಲರ ಒಳ್ಳೆತನಕ್ಕಾಗಿ ಪ್ರಯೋಗ ಮಾಡೋಣ. ಆಗಲೇ ಕೆಂಪೇಗೌಡರ ಆತ್ಮಕ್ಕೆ ಶಾಂತಿ ಸಿಗ್ತದೆ ಅಂತ ನಾನು ಭಾವಿಸ್ತಾ ಇದ್ದೇನೆ. ಎಲ್ರಿಗೂ ಶುಭವಾಗಲಿ. ಜೈ ಹಿಂದ್, ಜೈ ಕರ್ನಾಟಕ. ಬಂಧುಗಳೇ, ಕೇವಲ ವಿಶ್ವ ದರ್ಜೆಯ ನಗರವನ್ನಷ್ಟೇ ಕೆಂಪೇಗೌಡರು ಕೊಡಲಿಲ್ಲ, ಶ್ರೇಷ್ಠ ಆಡಳಿತವನ್ನು ನೀಡಿ ಮಾದರಿಯಾದಂತಹ ನಾಡಪ್ರಭು ಕೆಂಪೇಗೌಡರು ನಮ್ಮೆಲ್ಲರೂ ಕೂಡ ಆದರ್ಶ ಅಂತ ಹೇಳಿ ನಾವೆಲ್ಲ ಸಮುದಾಯದಲ್ಲೂ ಕೂಡ ಪ್ರೀತಿಯನ್ನು ಹಂಚೋಣ ಅಂತ ಸಂದೇಶವನ್ನು ಮಾತನಾಡಿದರೆ ಶ್ರೀಯುತ ಡಿ.ವಿ. ಸದಾನಂದ ಗೌಡರು. ಅವರಿಗೆ ಚಪ್ಪಾಳೆ ಮುಖೇನ ಧನ್ಯವಾದ ತಿಳಿಸೋಣ. ಇದೀಗ ವೇದಿಕೆಯಲ್ಲಿ ಸಮುದಾಯದಲ್ಲಿ ಸಾಧನೆ ಮಾಡಿದಂತಹ ಸಾಧಕರಿಗೆ ಒಂದು ನಾಡಪ್ರಭು ಕೆಂಪೇಗೌಡ ಪ್ರಶಸ್ತಿಯನ್ನು ನೀಡಿ ಗೌರವಿಸುವಂತಹ ಸಮಯ. ಮೊದಲನೇದಾಗಿ ಆ 4 ಜನ ಸಾಧಕರ ಒಂದು ಮೊದಲನೇದಾಗಿ ನಾನು ವೇದಿಕೆ ಮೇಲೆ ಮಾಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ಒಂದು ವಿಧಿ ಇದೆ. ಸೇವೆ ಎಂಬುದು ಕೇವಲ ಒಂದು ಕಾರ್ಯವಲ್ಲ, ಅದು ಬದುಕಿನ ಧ್ಯೇಯವಾಗಬೇಕು ಎಂಬ ಆದರ್ಶವನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಿರುವಂತಹ ಸಮಾಜ ಸೇವಕಿ, ಶಿಕ್ಷಣ ಪ್ರೇಮಿ ಹಾಗೂ ಮಹಿಳಾ ಸಬಲೀಕರಣದ ಹರಿಕಾರರಾದ ಡಾಕ್ಟರ್ ಸುನೀತಾ ಮಂಜುನಾಥ್ ಅವರ ವಿಟಿ ಪ್ಲೀಸ್. ಒಂದು ಚಿಕ್ಕ ವಿಟಿ ಇದೆ, ಆ ವಿಟಿ ನಂತರ ಎಸ್ ಸರ್. ವಿತ್ ಸೌಂಡ್. ಡಾಕ್ಟರ್ ಸುನೀತಾ ಮಂಜುನಾಥ್ ಅವರು ಸುಮನಾ ಫೌಂಡೇಶನ್ ಸಂಸ್ಥಾಪಿಕೆಯಾಗಿದ್ದು ಸುಮಾರು 1 ದಶಕದ ಹಿಂದೆ ಸುಂದರ ಮನಸ್ಸಿನ ನಾಗರಿಕರು ಸೇರಿ ಸುಮನಾ ಫೌಂಡೇಶನ್ ಸ್ಥಾಪಿಸಿ ರಾಜ್ಯದಾದ್ಯಂತ ತಮ್ಮ ಸೇವಾ ಚಟುವಟಿಕೆಗಳಿಂದಲೇ ಮನೆ ಮನಗಳ ಮಾತಾಗಿದ್ದಾರೆ. ಆಡಳಿತದ ಸೊಪ್ಪಿಲ್ಲ ಸುನೀತಾ ಮಂಜುನಾಥ್ ಅವರು ಸೇವೆ ಮಾಡದ ಸಾಮಾಜಿಕ ಸೇವಾ ಕ್ಷೇತ್ರವೇ ಇಲ್ಲ ಎಂಬಂತೆ ವ್ಯಾಪಕವಾಗಿ ತಮ್ಮ ಸೇವೆ ಮಾಡಿದ್ದಾರೆ. ಕಲಬುರಗಿ, ರಾಯಚೂರು ಸೇರಿದಂತೆ ರಾಜ್ಯದಾದ್ಯಂತ ತಮ್ಮ ಸುಮನಾ ಫೌಂಡೇಶನ್ ತಂಡದೊಂದಿಗೆ ತೆರಳಿ 100ಕ್ಕೂ ಅಧಿಕ ಸರ್ಕಾರಿ ಶಾಲೆಗಳನ್ನು ನವೀಕರಿಸುವ ಮಹತ್ ಕಾರ್ಯ ಮಾಡಲಾಗಿದೆ. ಅಸಂಖ್ಯಾತ ಬಸ್ಸು ತಂಗುದಾಣಗಳಿಗೆ ಬಣ್ಣ ಬಳಿದು ಸ್ವಚ್ಛ ಮಾಡಿದ್ದಾರೆ. ಹಸಿದವನಿಗೆ ಗೊತ್ತು ಅನ್ನದ ಬೆಲೆ ಎಂಬ ಘೋಷಣೆಯೊಂದಿಗೆ ಅನ್ನದಾಸೋಹ ಕುಟೀರ ಸ್ಥಾಪಿಸಿ 100 ಮಂದಿ ಬಡವರಿಗೆ ಉಚಿತವಾಗಿ ಪ್ರತಿನಿತ್ಯ ಅನ್ನದಾಸೋಹ ನಡೆಸಲಾಗಿದೆ. ಸ್ವಚ್ಛ ಭಾರತ ಅಭಿಯಾನದಡಿಯಲ್ಲಿ ರಾಜ್ಯದ 600ಕ್ಕೂ ಅಧಿಕ ಭಾಗಗಳಲ್ಲಿ ಸರ್ಕಾರಿ ರಸ್ತೆಗಳ ಪಕ್ಕದ ಜಾಗವನ್ನು ಸ್ವಚ್ಛಗೊಳಿಸಿ ಗೋಡೆಗಳಿಗೆ ಬಣ್ಣ ಬಳಿದು ಅಗತ್ಯ ಮಾಹಿತಿಯ ಚಿತ್ತಾರಗಳನ್ನು ಬಿಡಿಸಿ ರಸ್ತೆಗಳನ್ನು ಅಂದಗಾಣಿಸುವ ಕೆಲಸ ಮಾಡಲಾಗಿದೆ. ಆರೋಗ್ಯ ಕ್ಷೇತ್ರದಲ್ಲಿ ಗಣನೀಯ ಸೇವೆಯನ್ನು ಮಾಡುತ್ತಾ ಬರುತ್ತಿರುವ ಡಾಕ್ಟರ್ ಸುನೀತಾ ಮಂಜುನಾಥ್ ಅವರು 1 ದಶಕದಿಂದ 100ಕ್ಕೂ ಅಧಿಕ ರಕ್ತದಾನ ಶಿಬಿರಗಳನ್ನು ಆಯೋಜಿಸುವುದರ ಜೊತೆಗೆ ಪ್ರತಿ ತಿಂಗಳಿಗೊಮ್ಮೆ ಉಚಿತ ಆರೋಗ್ಯ ಶಿಬಿರಗಳನ್ನು ಆಯೋಜಿಸುತ್ತಾ ಬಡವರಿಗೆ ಉಚಿತವಾಗಿ ಅಗತ್ಯ ಚಿಕಿತ್ಸೆ ಕೊಡಿಸಲಾಗುತ್ತಿದೆ. ಕಡುಬಡವರಿಗೆ ಸುಮನಾ ಟೂರು ಯೋಜನೆಯಡಿಯಲ್ಲಿ ಸ್ವತಃ ಸುಮನಾ ಫೌಂಡೇಶನ್ ಸದಸ್ಯರುಗಳು ಶ್ರಮದಾನ ಮಾಡಿ ಮನೆ ನಿರ್ಮಿಸಿಕೊಡುವ ಪುಣ್ಯದ ಕಾಯಕ ಮಾಡಲಾಗುತ್ತಿದೆ. ಮುಂದುವರಿದು ತಮ್ಮದೇ 4 ಶಾಲೆಗಳನ್ನು ಮುನ್ನಡೆಸಿಕೊಂಡು ಬರುತ್ತಿರುವ ಡಾಕ್ಟರ್ ಸುನೀತಾ ಮಂಜುನಾಥ್ ಅವರು ಮಾನಸ ಹಾಗೂ ಕಮಲ ಕನ್ನಡ ಶಾಲೆಗಳ ಮುಖೇನ ಆರ್ಥಿಕವಾಗಿ ಹಿಂದುಳಿದ ಮಕ್ಕಳ ಶಿಕ್ಷಣಕ್ಕೆ ನೆರವಾಗುತ್ತಾ ಬರುತ್ತಿದ್ದಾರೆ. ಇವರ ಈ ಎಲ್ಲ ಸಾಮಾಜಿಕ ಸೇವೆಗಳ ಬಗೆಗೆ ವಿವರಿಸಲು ಸಮಯದ ಅಭಾವವಿದೆ. ರಾಜ್ಯದಾದ್ಯಂತ 50 ಲಕ್ಷಕ್ಕೂ ಅಧಿಕ ಜನರು ಸಾಮಾಜಿಕ ಜಾಲತಾಣಗಳ ಮುಖೇನ ಡಾಕ್ಟರ್ ಸುನೀತಾ ಮಂಜುನಾಥ್ ಅವರನ್ನು ಬೆಂಬಲಿಸುತ್ತಾ ಬರುತ್ತಿದ್ದಾರೆ. ಇವರ ಈ ಎಲ್ಲ ಸೇವೆಯನ್ನು ಪರಿಗಣಿಸಿ 10 ಪ್ರತಿಷ್ಠಿತ ಪ್ರಶಸ್ತಿಗಳು ಹರತಿ ಬಂದಿವೆ. ಕರ್ನಾಟಕ ಸರ್ಕಾರ ಕೊಡುವ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ, ಬಿಬಿಎಂಪಿ ಕೊಡುವ ನಾಡಪ್ರಭು ಕೆಂಪೇಗೌಡ ಪ್ರಶಸ್ತಿ ಸೇರಿದಂತೆ ಸುವರ್ಣ ಕನ್ನಡಿಗ, ಕನ್ನಡಪ್ರಭ ಉತ್ತಮ ಸಮಾಜ ಸೇವಕಿ ಪ್ರಶಸ್ತಿ, ನ್ಯೂಸ್ ಫಸ್ಟ್ ಮಹಿಳಾ ಸಾಧಕಿ ಪ್ರಶಸ್ತಿ, ಟೈಮ್ಸ್ ಆಫ್ ಇಂಡಿಯಾ ಬೆಸ್ಟ್ ಸೋಷಿಯಲ್ ವರ್ಕರ್ ಪ್ರಶಸ್ತಿ ಸೇರಿದಂತೆ ಹಲವು ಪ್ರಶಸ್ತಿಗಳು ಬಂದಿವೆ. ಇಂತಹ ಇವರಿಗೆ ಇದೀಗ ನಮ್ಮ ನಾಡಪ್ರಭು ಕೆಂಪೇಗೌಡರ ಉತ್ಸವ ಸಮಿತಿಯ 2026ರ ಪ್ರಶಸ್ತಿಯು ಲಭಿಸಿದ್ದು, ಈ ಮೂಲಕ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸೋಣ. ಅವರು ಈ ಎಲ್ಲ ಸಾಮಾಜಿಕ ಸೇವಾ ಕಾರ್ಯಕ್ರಮ
ಡಾಕ್ಟರ್ ಸುನೀತಾ ಮಂಜುನಾಥ್ ಅವರು ದಯವಿಟ್ಟು ವೇದಿಕೆ ಮುಂದೆ ಬಂದು ಆಸೀನರಾಗಬೇಕಾಗಿ ಪ್ರೀತಿಯ ಚಪ್ಪಾಳೆಯೊಂದಿಗೆ ಬರಮಾಡ್ಕೊಳ್ಳೋಣ. ಹಾಗೂ ಪರಮಪೂಜ್ಯ ಸ್ವಾಮೀಜಿಯವರು ಹಾಗೂ ಗಣ್ಯರು ಅವರಿಗೆ ಪ್ರಶಸ್ತಿಯನ್ನು ನೀಡಬೇಕಾಗಿ ವಿನಂತಿ ಮಾಡ್ಕೊತಾ ಇದ್ದೀವಿ ಬಂಧುಗಳೇ. ಇದೀಗ ಡಾಕ್ಟರ್ ಸುನೀತಾ ಮಂಜುನಾಥ್ ಅವರಿಗೆ ಪ್ರಶಸ್ತಿ ಪ್ರದಾನ. ಓಕೆ, ಎಲ್ಲ ಪ್ರಶಸ್ತಿ ಪುರಸ್ಕೃತರನ್ನ ಒಂದು ಬಾರಿ ವೇದಿಕೆ ಮೇಲೆ ಮಾಡ್ತಾ ಇದ್ದೀನಿ. ಶ್ರೀಯುತ ಡಾಕ್ಟರ್ ಅರವಿಂದ್ ಅವರು ದಯವಿಟ್ಟು ವೇದಿಕೆಗೆ ಬರಬೇಕಾಗಿ ವಿನಂತಿ ಮಾಡ್ತಾ ಇದ್ದೀನಿ. ಹಾಗೆ ಶ್ರೀ ಬ್ರಿಜೇಶ್ ಬಿ ಗೌಡ ಅವರು ವೇದಿಕೆಗೆ ಬರಬೇಕಾಗಿ ವಿನಂತಿ ಮಾಡ್ತಾ ಇದ್ದೀನಿ. ಹಾಗೆ ಕಾರುಣ್ಯ ಅವರು ವೇದಿಕೆಗೆ ಬರಬೇಕು, ಆಸೀನರಾಗಬೇಕಾಗಿ ವಿನಂತಿ ಮಾಡ್ತಾ ಇದ್ದೀನಿ. ಬ್ರಿಜೇಶ್ ಗೌಡ, ಕಾರುಣ್ಯ ಹಾಗೂ ಶ್ರೀ ಡಾಕ್ಟರ್ ಅರವಿಂದ್ ಅವರು ವೇದಿಕೆಗೆ ಬಂದು ಆಸೀನರಾಗಬೇಕು. ಈ 4 ಜನ ಸಾಧಕರಿಗೆ ಇಂದು ನಾಡಪ್ರಭು ಕೆಂಪೇಗೌಡ ಪ್ರಶಸ್ತಿ ಪ್ರದಾನ. ಇದೀಗ ಕಾರುಣ್ಯ ದಯವಿಟ್ಟು ವೇದಿಕೆ ಬರು. ಎಸ್ ಸರ್, ಎಸ್ ಬ್ರಿಜೇಶ್ ಗೌಡರು ಕೂಡ ಆಗಮಿಸಿದ್ರು. ಆಸೀನರಾಗಬೇಕಾಗಿ ವಿನಂತಿ ಮಾಡ್ಕೊತಾ. ಎಸ್, ಮೊದಲನೇದಾಗಿ ಪ್ರಶಸ್ತಿ ಪ್ರದಾನ ಡಾಕ್ಟರ್ ಸುನೀತಾ ಮಂಜುನಾಥ್ ಅವರಿಗೆ ಪೂಜ್ಯ ಸ್ವಾಮೀಜಿಯವರು ಹಾಗೂ ಎಲ್ಲ ಗಣ್ಯರು. ಎಸ್ ಸರ್, ಸುಮನಾ ಫೌಂಡೇಶನ್ ಸಂಸ್ಥೆಯ ಸಂಸ್ಥಾಪಕಿ ಹಾಗೂ ಅಧ್ಯಕ್ಷೆಯಾಗಿ ಹಾಗೆ ಶ್ರೀ ಚಂದ್ರಕೇಶವ ಶಿಕ್ಷಣ ಟ್ರಸ್ಟ್ ನಿರ್ದೇಶಕಿಯಾಗಿ ಕಳೆದ 1 ದಶಕಕ್ಕೂ ಹೆಚ್ಚು ಕಾಲ ಕರ್ನಾಟಕಾದ್ಯಂತ ಶಿಕ್ಷಣ, ಆರೋಗ್ಯ, ಮಹಿಳಾ ಸಬಲೀಕರಣ ಮತ್ತು ಸಮಾಜ ಸೇವೆ ಕ್ಷೇತ್ರಗಳಲ್ಲಿ ಅಮೂಲ್ಯ ಸೇವೆಯನ್ನ ಸಲ್ಲಿಸುತ್ತಿದ್ದಾರೆ. ಓಕೆ, ಅದಾದ ನಂತರ ಕಾರುಣ್ಯ ಅವರ ವಿಟಿ ಬರ್ತಾ ಇದೆ. ಎಸ್, ಸ್ವಲ್ಪ ಜಾಗ ಬಿಡಿ, ಸ್ವಲ್ಪ ಜಾಗ ಬಿಡಿ. ಕಾರುಣ್ಯ ಅವರ ಒಂದು ವಿಡಿಯೋ ನೋಡಿದ್ವಿ. ಹಾಗೆ ಡಾಕ್ಟರ್ ಟಿ.ಎಂ. ಅರವಿಂದ್ ಅವರ ಪರಿಚಯವನ್ನ ಮಾಡಿಕೊಳ್ಳೋದಾದ್ರೆ ಬಂಧುಗಳೇ, ಕೃಷಿಯೇ ನಮ್ಮ ಸಂಸ್ಕೃತಿ, ರೈತನೇ ನಮ್ಮ ಶಕ್ತಿ ಎಂಬ ಧ್ಯೇಯದೊಂದಿಗೆ ಆಧುನಿಕ ಕೃಷಿಯಲ್ಲಿ ಹೊಸ ಮೈಲುಗಲ್ಲುಗಳನ್ನು ನಿರ್ಮಿಸ್ತಾ ಇರುವಂತಹ ಪ್ರಗತಿಪರ ಕೃಷಿ ಉದ್ಯಮಿ, ತೋಟಗಾರಿಕೆ ತಜ್ಞ ಹಾಗೂ ರೈತ ಸಮುದಾಯದ ಮಾರ್ಗದರ್ಶಕರಾದ ಡಾಕ್ಟರ್ ಟಿ.ಎಂ. ಅರವಿಂದ್ ಅವರು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರ ತಾಲೂಕಿನವರಾದ ಇವರು ಕೃಷಿ ವಿಜ್ಞಾನದಲ್ಲಿ ಪದವಿ ಪಡೆದಿದ್ದು ಹಲವು ವರ್ಷಗಳಿಂದ ತೋಟಗಾರಿಕೆ ಹಾಗೂ ಆಧುನಿಕ ಕೃಷಿ ಕ್ಷೇತ್ರದಲ್ಲಿ ಗಮನಾರ್ಹ ಸಾಧನೆ ಮಾಡುತ್ತಿದ್ದಾರೆ. ಸುಮಾರು 40 ಎಕರೆ ಪಾಲಿ ಹೌಸ್ ಕೃಷಿ, 30 ಎಕರೆ ದಾಳಿಂಬೆ ಬೆಳೆ, ವೈಜ್ಞಾನಿಕ ಕೃಷಿ ಪದ್ಧತಿಗಳು ಹಾಗೂ 250ಕ್ಕೂ ಹೆಚ್ಚು ಜನರಿಗೆ ಉದ್ಯೋಗಾವಕಾಶ ಕಲ್ಪಿಸುವ ಮೂಲಕ ಕೃಷಿಯನ್ನ ಉದ್ಯಮವಾಗಿ ರೂಪಿಸಿದ್ದಾರೆ. ದಕ್ಷಿಣ ಭಾರತ ಪುಷ್ಪ ಬೆಳೆಗಾರರ ಸಂಘದ ನಿರ್ದೇಶಕರಾಗಿ, ಈಗ ಅಧ್ಯಕ್ಷರಾಗಿ, ಅಂತಾರಾಷ್ಟ್ರೀಯ ಪುಷ್ಪ ಹರಾಜು ಸಂಸ್ಥೆಯ ನಿರ್ದೇಶಕರಾಗಿ ಹಾಗೂ ಕರ್ನಾಟಕ ರಾಜ್ಯ ಪುಷ್ಪ ಬೆಳೆಗಾರರ ಸಂಘದ ಕಾರ್ಯಕಾರಿ ಸಮಿತಿಯ ಸದಸ್ಯರಾಗಿ ಕೃಷಿ ಕ್ಷೇತ್ರಕ್ಕೆ ಅಮೂಲ್ಯ ಸೇವೆ ಸಲ್ಲಿಸುತ್ತಿದ್ದಾರೆ. ಇವರ ಅತ್ಯುತ್ತಮ ತೋಟಗಾರಿಕೆ ಸಾಧನೆಯನ್ನು ಗುರುತಿಸಿ ಬೆಂಗಳೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ಡಾಕ್ಟರ್ ಎಂ.ಎಚ್. ಮರಿಗೌಡ ರಾಜ್ಯ ಮಟ್ಟದ ಅತ್ಯುತ್ತಮ ತೋಟಗಾರಿಕೆ ರೈತ ಪ್ರಶಸ್ತಿ ನೀಡಿ ಗೌರವಿಸಿದೆ. ಅಷ್ಟೇ ಇಲ್ಲ, ಇತ್ತೀಚೆಗೆ ಬೆಂಗಳೂರು ವಿಶ್ವವಿದ್ಯಾಲಯ ಕೂಡ ಅವರಿಗೆ ಡಾಕ್ಟರೇಟ್ ಪ್ರಶಸ್ತಿಯನ್ನು ಕೂಡ ಪದವಿಯನ್ನು ಕೂಡ ನೀಡಿ ಗೌರವಿಸಿದೆ. ಅವರಿಗೆ ತಮ್ಮೆಲ್ಲರ ಜೋರಾದ ಚಪ್ಪಾಳೆ ಮುಖೇನ ಶುಭಾಶಯಗಳು. ನಾಡಪ್ರಭು ಕೆಂಪೇಗೌಡ ಪ್ರಶಸ್ತಿಯನ್ನು ಸ್ವೀಕಾರ ಮಾಡ್ತಾ ಇದ್ದಾರೆ ಬಂಧುಗಳೇ. ಈಗ ಅರವಿಂದ್ ಅವರ ನಂತರ ವೇದಿಕೆಯ ಎಡಭಾಗದಲ್ಲಿ ಬ್ರಿಜೇಶ್ ಬಿ ಗೌಡ,
ಶುಭಾಶಯಗಳು ಮತ್ತೊಮ್ಮೆ ಡಾಕ್ಟರ್ ಅರವಿಂದ್ ರವರಿಗೆ. ಬ್ರಿಜೇಶ್ ಪಿ ಗೌಡ, ಶಿಸ್ತು, ಸಮರ್ಪಣೆ ಮತ್ತು ದೃಢ ಸಂಕಲ್ಪ ಇದ್ದರೆ ಯಾವುದೇ ಕನಸು ಅಸಾಧ್ಯವಲ್ಲ ಎಂಬುದನ್ನು ತಮ್ಮ ಸಾಧನೆಯ ಮೂಲಕ ಸಾಬೀತುಪಡಿಸಿರುವ ಯುವ ಬಾಡಿ ಬಿಲ್ಡರ್ ಬ್ರಿಜೇಶ್ ಪಿ ಗೌಡ. ಕ್ರಿಕೆಟ್ ಕ್ರೀಡೆಯಲ್ಲಿ ತಮ್ಮ ಪಯಣ ಆರಂಭಿಸಿದ ಇವರು ಅಂಡರ್-16 ಹಾಗೂ ಅಂಡರ್-19 ರಾಜ್ಯ ಮಟ್ಟದಲ್ಲಿ ಕರ್ನಾಟಕವನ್ನು ಪ್ರತಿನಿಧಿಸಿದ್ದರು. 2019ರಲ್ಲಿ ಗಾಯದ ಕಾರಣದಿಂದ ಕ್ರೀಡಾ ಜೀವನಕ್ಕೆ ತಾತ್ಕಾಲಿಕ ವಿರಾಮ ನೀಡಬೇಕಾದರೂ ಅದನ್ನೇ ಸವಾಲಾಗಿ ಸ್ವೀಕರಿಸಿ ಬಾಡಿ ಬಿಲ್ಡಿಂಗ್ ಕ್ಷೇತ್ರಕ್ಕೆ ಕಾಲಿಟ್ಟು ಹೊಸ ಅಧ್ಯಾಯವನ್ನು ಆರಂಭಿಸಿದರು. ಕಠಿಣ ಪರಿಶ್ರಮ, ನಿರಂತರ ಅಭ್ಯಾಸ, ಅಚಲ ಆತ್ಮವಿಶ್ವಾಸದ ಫಲವಾಗಿ 2025ರಲ್ಲಿ ಹಲವು ಪ್ರತಿಷ್ಠಿತ ಸ್ಪರ್ಧೆಗಳಲ್ಲಿ ಗಮನಾರ್ಹ ಸಾಧನೆ ಮಾಡಿದ್ದಾರೆ. ಮಿಸ್ಟರ್ ಕೃಷ್ಣಗಿರಿ ಓಪನ್ ಬಾಡಿ ಬಿಲ್ಡಿಂಗ್ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನ, ಮಿಸ್ಟರ್ ಬೆಂಗಳೂರು ಕ್ಲಾಸಿಕ್ ಫಿಸಿಕ್ಸ್ ಸ್ಪರ್ಧೆಯಲ್ಲಿ ತೃತೀಯ ಸ್ಥಾನ ಹಾಗೂ ಮಿಸ್ಟರ್ ಚೆನ್ನೈ ಮೆನ್ಸ್ ಫಿಸಿಕ್ಸ್ ಸ್ಪರ್ಧೆಯಲ್ಲಿ 4ನೇ ಸ್ಥಾನ ಪಡೆದು ರಾಜ್ಯ ಮಟ್ಟದಲ್ಲಿ ತಮ್ಮ ಪ್ರತಿಭೆಯನ್ನು ಮೆರೆದಿದ್ದಾರೆ. ಇಂದು ರಾಷ್ಟ್ರೀಯ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತದ ಕೀರ್ತಿಯನ್ನು ಹೆಚ್ಚಿಸುವ ಗುರಿಯೊಂದಿಗೆ ನೂತನ ತರಬೇತಿ ಪಡೆಯುತ್ತಿರುವ ಇವರಿಗೆ ಇಂದು ನಾಡಪ್ರಭು ಕೆಂಪೇಗೌಡ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗ್ತಾ ಇದೆ. ಬಂಧುಗಳೇ, ಹಾಗೆ ಕಾರುಣ್ಯ ಅವರ ಪರಿಚಯ ಈಗಾಗಲೇ ವಿಡಿಯೋ ನೋಡಿದ್ದೀರಾ. ಎಲ್ಲರಿಗೂ ಶುಭಾಶಯಗಳು. ಥ್ರೋಬಾಲ್ ಹಾಗೂ ವಾಲಿಬಾಲ್ ಕ್ರೀಡೆಯಲ್ಲಿ ತಮ್ಮದೇ ಆದ ಛಾಪ ಮೂಡಿಸಿರುವ ಕಾರುಣ್ಯ ಅವರು ಭಾರತವನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರತಿನಿಧಿಸಿ 4 ಅಂತಾರಾಷ್ಟ್ರೀಯ ಚಾಂಪಿಯನ್ಶಿಪ್ಗಳಲ್ಲಿ ಭಾರತೀಯ ತಂಡದ ನಾಯಕಿಯಾಗಿ ಯಶಸ್ವಿಯಾಗಿ ಮುನ್ನಡೆಸಿದ್ದಾರೆ. ಕಾರುಣ್ಯ ಅವರು ದುಬೈ, ಇಂಡೋನೇಷ್ಯಾ, ಮಲೇಷಿಯಾ ಹಾಗೂ ಕಾಂಬೋಡಿಯಾದಲ್ಲಿ ನಡೆದಂತಹ ಅಂತಾರಾಷ್ಟ್ರೀಯ ಸ್ಪರ್ಧೆಗಳಲ್ಲಿ ಭಾರತಕ್ಕೆ 3 ಚಿನ್ನದ ಪದಕಗಳು ಮತ್ತು 1 ಬೆಳ್ಳಿ ಪದಕ ತಂದು ರಾಷ್ಟ್ರದ ಕೀರ್ತಿಯನ್ನ ವಿಶ್ವದಾದ್ಯಂತ ಮೆರೆಸಿದ್ದಾರೆ. ಶುಭಾಶಯಗಳು ಕಾರುಣ್ಯ ಅವರಿಗೆ. ಹಾಗೆ ನಮ್ಮ ಸಮಿತಿಯ ಸದಸ್ಯರಾದಂತಹ ಹರೀಶ್ ಅವರ ಮಗಳು, ಅವರು ಕೂಡ ನಿರ್ಮಾಪಕರು. ಅವರ ಪ್ರಥಮ ಚಿತ್ರಕ್ಕೆ ರಾಷ್ಟ್ರ ಪ್ರಶಸ್ತಿ ಬಂದಿದ್ದು ಕೂಡ ಒಂದು ಗರಿ ಅಂತ ಹೇಳ್ಬೋದು. ಎಲ್ಲ ಸಾಧಕರಿಗೂ ಧನ್ಯವಾದಗಳು. ಸುನೀತಾ ಮುತ್ನಪ್ಪನವರು ಕೂಡ ಪ್ರಶಸ್ತಿಯನ್ನು ಸ್ವೀಕರಿಸಿದ್ದಾರೆ. ವಿಶೇಷ ಅಂತ ಹೇಳಿದರೆ 100ಕ್ಕೂ ಹೆಚ್ಚು ಸರ್ಕಾರಿ ಕನ್ನಡ ಶಾಲೆಗಳಿಗೆ ಇದರ ಜೊತೆಗೆ ಉನ್ನತೀಕರಣವನ್ನು ಮಾಡಿದ್ದಾರೆ. ಅಸಂಖ್ಯಾತ ಬಸ್ ತಂಗುದಾಣಗಳ ಸ್ವಚ್ಛತೆ ಮತ್ತು ಉನ್ನತೀಕರಣ, 100 ಮಂದಿಗೆ ಉಚಿತ ಮಧ್ಯಾಹ್ನದ ಬಿಸಿಯೂಟ, ಸುಮನ ಸೂರು ಮೂಲಕ ಹಲವು ಮನೆಗಳ ನಿರ್ಮಾಣ ಹಾಗೂ 100 ರಕ್ತದಾನ ಹಾಗೂ ಉಚಿತ ಆರೋಗ್ಯ ತಪಾಸಣಾ ಶಿಬಿರಗಳನ್ನು ಕೂಡ ನೆರವೇರಿಸಿಕೊಂಡಿದ್ದಾರೆ ಡಾಕ್ಟರ್ ಸುನೀತಾ ಮಂಜುನಾಥ್ ಅವರು. ಎಲ್ಲ ಸಾಧಕರಿಗೆ ಮತ್ತೊಮ್ಮೆ ತಮ್ಮ ಅಭಿನಂದನೆಯ ಪ್ರೀತಿಯ ಚಪ್ಪಾಳೆ ಮುಖೇನ ಶುಭಾಶಯಗಳನ್ನ ತಿಳಿಸೋಣ. ಸಮಾಜ ಸೇವಾ ಕ್ಷೇತ್ರ, ಕೃಷಿ ಕ್ಷೇತ್ರ, ಕ್ರೀಡಾ ಕ್ಷೇತ್ರ ಎಲ್ಲ ಸಾಧನೆ ಮಾಡಿದಂತಹ ಸಾಧಕರು ಇವತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಅವರೆಲ್ಲರೂ ಕೂಡ ಒಂದರಿಂದ ನಮ್ಮ ವಾಲಂಟಿಯರ್ಸ್ ದಯವಿಟ್ಟು ಚೇರ್ಸ್ ಕ್ಲಿಯರ್ ಮಾಡ್ಕೋಬೇಕಾಗಿದೆ ಅಂತ ಬರ್ತಾ ಇದ್ದೀನಿ. ಬಂಧುಗಳೇ, ದಯವಿಟ್ಟು ಎಲ್ಲರೂ ಕೂಡ ಕೂತ್ಕೋಬೇಕು. ಸ್ವಾಮೀಜಿಯವರ ಆಶೀರ್ವಚನ ಇದೆ ಅಲ್ಲಿ. ಅದಾದ ನಂತರ ಕಾರ್ಯಕ್ರಮ ಮುಕ್ತಾಯ ಆಗಿದೆ. ಯಾರು ಕೂಡ ಎದ್ದೇಳಬಾರ್ದು. ಸ್ವಾಮೀಜಿಯ ಆಶೀರ್ವಚನವನ್ನು ಆಲಿಸಬೇಕಾಗಿದೆ ಅಂತ ಮಾಡ್ತಾ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿರುವಂತಹ ಪಟ್ಟಣಕಳ್ಳಿಯ ಶ್ರೀ ಸ್ಫಟಿಕಪುರಿ ಮಹಾಸಂಸ್ಥಾನ ಮಠದ ಪೀಠಾಧಿಪತಿಗಳು ಪರಮ ಪೂಜ್ಯ ಜಗದ್ಗುರು ಶ್ರೀ 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 ಡಾಕ್ಟರ್ ನಂಜಾವಧೂತ ಮಹಾಸ್ವಾಮೀಜಿಯವರಿಂದ ಇದೀಗ ಆಶೀರ್ವಚನ. ನಾವೆಲ್ಲರೂ ಕೂಡ ಶಾಂತ ರೀತಿಯಿಂದ ಕುಳಿತು ಆಲಿಸೋಣ.